ಸೊ ಗಂಡಿಕೋಟ ಕ್ಯಾನಿಯನ್ಗೆ ಬಂದಿದ್ದೀರಿ, ನೋಡ್ಬೋದು ಯಾವ ಥರ ಇದೆ ಅಂತ. ಇಟ್ಸ್ ಓಕೆ ಮ್ಯಾಮ್. ಸೊ ನೋಡ್ಬೋದಲ್ಲ ಯಾವ ಥರ ಇದೆ ಅಂತ. ಇಲ್ಲೂ ಬಂದು ಬರೀತಾರೆ ಗುರು ಗಮನ ಮಕ್ಕಳು. ಏನು ಹೇಳ್ತೀಯ ಗುರು? ವ್ಯೂ ಗುರು, ಏನು ವ್ಯೂ ಗುರು. ಗಂಡಿಕೋಟ ಕ್ಯಾನಿಯನ್ನು ಅಲ್ಟಿಮೇಟ್ ಗುರು. ಅಲ್ಲಿ ನೋಡಿ ಒಂದು ಪೋರ್ಷನ್ ಸಖತ್ತಾಗಿದೆ, ಯು ಟೈಪ್ ಪೋರ್ಷನ್ನು. ವಾ, ಎಲ್ಲೋ ಫಾರಿನ್ಗೆ ಹೋಗೋಕೆ ಬೆಳಗಾಗ ಗುರು, ಸಖತ್ತಾಗಿದೆ. ಇಲ್ಲಿ ಮಾತ್ರ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ನಕ್ಕನ್ನು ಯಾವುದಾದ್ರೂ ಒಂದು ಕಲ್ಲು ಏನಾದರೂ ಜಾರ್ತಂದರೆ ಔಟ್ ಆ್ಯಂಡ್ ಔಟ್, ಆಲ್ ಔಟ್ ಆಗಿಬಿಡುತ್ತೆ. ಹಂಗೆ ಸೊ ಪಿಕ್ಚರಲ್ಲಿ ನೋಡ್ತಾ ಇರೋದು ಗ್ರ್ಯಾಂಡ್ ಕ್ಯಾನಿಯನ್ USA ಸೊ ಸೇಮ್ ಟು ಸೇಮ್ ಇದೆ ಅಂತ ಹೇಳ್ತಾರೆ. ಬಟ್ ಅಲ್ಲಿರೋರು ಕೇಳಿದ್ದಕ್ಕೆ ಅಲ್ಲಿ ಇನ್ನೂ ತುಂಬ ದೊಡ್ಡದಾಗಿದೆ ಅಂತೆ. ಬಟ್ ನಾವು ಹೋಗದೇ ಇರೋರು ಇಲ್ಲಿ ಬಂದುಬಿಟ್ಟು ಇದನ್ನು ನೋಡಿ ಅದನ್ನೇ ಗ್ರೇಟ್ ಕ್ಯಾನಿಯನ್ ಅಂತ ಆಫ್ ಆಂಧ್ರ ಪ್ರದೇಶ್, ನಮ್ಮ ಇಂಡಿಯಾದಂತ ಅನ್ಕೋಬೋದು. ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಈ ಜಾಗನ ಆಳಿರೋದು ಬಂದುಬಿಟ್ಟು ಶ್ರೀ ಕೃಷ್ಣದೇವರಾಯರ, ವಿಜಯನಗರ ರಾಜರಾದ ಕೃಷ್ಣದೇವರಾಯರು ಆಳಿದ್ದಾರೆ. ಸೊ ತುಂಬ ವರ್ಷಗಳ ಕಾಲ ಆಡಿದ್ದು. ಇಲ್ಲಿ ಕೋಟೆಗಳು ನೋಡ್ಬೋದು. ಸೊ ಇಲ್ಲಿ ಅಡ್ವೆಂಚರು, ಕಯಾಕಿಂಗು ಮತ್ತು ರೋಪ್ ಟ್ರಾವೆಲಿಂಗು ಈ ಥರ ಎಲ್ಲ ಮಾಡ್ಬೋದು. ಕ್ಯಾಂಪಿಂಗ್ ಕೂಡ ಇದೆ. ಸೊ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಪ್ಯಾಕೇಜಸ್ ಎಲ್ಲ ಸಿಗುತ್ತೆ. ಇಲ್ಲೇ ಬಂದ್ಬಿಟ್ಟು ಎಲ್ಲ ಎಂಜಾಯ್ಮೆಂಟ್ ಕೂಡ ಎಲ್ಲ ಜಾಗ ಇದೆ. ಸೊ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಇಂಥ ಕಡೆ ವಿಕೆಟ್ಗಳು ಹೋಗೋದು ವೀಡಿಯೋಗಳು ನೋಡಿರ್ತೀರಲ್ಲ, ಏನೋ ಕೋತಿ ಕೆಲಸ ಮಾಡೋಕೆ ಹೋಗ್ತಾರೆ, ಡಮಾರ್ ಅಂತ ನೋಡಿ ಅಂಥ ಎಡ್ಜಲ್ಲಿ ಹೋಗಿ ನಿಲ್ಲೋದು. ಸೊ ನಾನು ಮಾತ್ರ ಸೇಫ್ಟಿನಲ್ಲಿ ಇದ್ದೀನಿ ಗುರು. ಗಂಡಿಕೋಟ ಕ್ಯಾನಿಯನ್ ಮಿಸ್ ಮಾಡಬೇಡಿ, ಬನ್ನಿ ವಿಸಿಟ್ ಮಾಡಿ. ಒಳ್ಳೆ ಜಾಗ ನೋಡಿ, ಮೇಲೆ ಹೋದಷ್ಟು ಒಳ್ಳೆ ವ್ಯೂ ಸಿಗುತ್ತೆ, ಆದರೆ ರಿಸ್ಕು, ಡೇಂಜರು. ನೋಡ್ತೀರಲ್ಲ ಕೆಳಗಡೆ ನಾನು ಇಲ್ಲಿ ಎಡ್ಜಿಗೆ ಬರ್ತಾಯಿದ್ದೀನಿ, ಆದರೆ ನನ್ನ ಸೇಫ್ಟಿನಲ್ಲಿ ನಾನಿದ್ದೀನಿ. ನನ್ನ ಸೇಫ್ಟಿ ಅಂದರೆ ಆಂಜನೇಯನೇ. ಸೊ ನೋಡಿದ್ರಲ್ಲ ಎಷ್ಟು ರಿಸ್ಕ್ ತೊಗೊಳ್ತೀನಿ ನಿಮಗೆ ವ್ಯೂ ತೋರ್ಸೋಕ್ಕೋಸ್ಕರ. ಗಂಡಿಕೋಟ ಕ್ಯಾನಿಯನ್ ಐ ಥಿಂಕ್ 450-400 ಕಿಲೋಮೀಟ್ರ್ ಆಗುತ್ತೆ. ಬಂದು ನೋಡಿ, ಆಸಮ್ ಎಕ್ಸ್ಪೀರಿಯನ್ಸ್ ಗುರು. ಗಂಡಿಕೋಟೆ ಮಾತ್ರ ಎಂಥ ಜಾಗದಿಂದ ಹತ್ತಿದ್ದೀನಿ ನೋಡಿ, ಇಂಡಿಯಾನ ಜೋನ್ಸ್ ಮೂವಿ ಇದ್ದಂಗಿದೆ. ಸೂಪರ್ ವ್ಯೂ ಗುರು. ಏನೇನು ಅವತಾರಗಳು ಎತ್ತಾರೆ ಅಂತ ನಾವೇನು ಕಮ್ಮಿ ಇಲ್ಲ, ನಾವು ಅದೇ. ಎಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳು, ಒಂದೊಂದು ಕಲ್ಲುಗಳು ಜಾರ್ತಾ ಇತ್ತು. ಒಂದೊಂದು ಹೆಜ್ಜೆನೂ ಜೋಪಾನವಾಗಿ ನೋಡ್ಕೊಂಡು ಇಡಬೇಕಾಗಿರೋ ಪರಿಸ್ಥಿತಿ ಇತ್ತು. ಸೊ ಒಳ್ಳೆ ಗ್ರಿಪ್ ಇರೋ ಶೂಸ್ ಹಾಕ್ಕೊಂಡೋಗಿ, ಯೂತ್ಸ್ ಹೋಗಿ, ವಯಸ್ಸಾದವ್ರು ಮಾತ್ರ ಅಂತೂ ಇಲ್ಲ ಆಗಲ್ಲ. ಎಲ್ಲ ಬಂಡೆಗಳು ನೋಡ್ಬೋದು, ಯಾವ ಮೂಮೆಂಟಲ್ಲಿ ಯಾವ ಬಂಡೆ ಆದರೂ ಜಾರ್ಬೋದು. ಸೊ ಜೋಪಾನ. ಇಲ್ಲೆಲ್ಲ ನೀರು ಹರಿದಿರೋದು ಅನಿಸುತ್ತೆ. ಇಷ್ಟು ಬೆಟ್ಟದ ಮೇಲೆ ನೀರು ಹೆಂಗೆ ಹರಿದಿರುತ್ತೆ, ಆದರೆ ಫಾರ್ಮೇಷನ್ನು ಎಲ್ಲ ಕಾರ್ವಿಂಗು ನೀರು ಫ್ಲೋ ಆಗಿದ್ದ ಲೆವೆಲಲ್ಲೇ ಇದೆ. ಮತ್ತು ಮಿಲಿಯನ್ಸ್ ಆಫ್ ಇಯರ್ಸು, ಲ್ಯಾಕ್ಸ್ ಆಫ್ ಇಯರ್ಸು ಇರ್ಬೋದೇನೋ. ಕ್ಯಾನಿಯನ್ ಎಡ್ಜಿಗೆ ಇವಾಗ ಹೋಗ್ತಾ ಇದ್ದೀರಿ. ಇನ್ನು ಸ್ವಲ್ಪನೇ ಸೆಕೆಂಡ್ಸಲ್ಲಿ ಹೋಗಿ ತಲುಪ್ತೀನಿ. ಎಡ್ಜಿಂದ ತೋರಿಸ್ತೀನಿ ವ್ಯೂ ಯಾವ ಥರ ಇದೆ ಆಸಮ್ ಆಗಿ. ಇಂಟರ್ಲಾಕು ಹೆಂಗಿದೆ ಅಂದರೆ ಯಾವುದು ಪ್ರಿನ್ಸ್ ಆಫ್ ಪರ್ಷಿಯಾ ಗೇಮ್ಸಲ್ಲಿ ಹೋಗ್ತಾರಲ್ಲ ಹಂಗೆ ಹೋದಾಗಿದೆ. ಜಂಪ್ ಮಾಡ್ಕೊಂಡು ಯಾವ ಥರ ಇರ್ಬೋದು ನೋಡಿ ಗಂಡಿಕೋಟ ಕ್ಯಾನಿಯನ್. ಅಮ್ಮ ನಾರಾಯಣ ಗೋವಿಂದ. ಬಾಬಾ ಈ ವ್ಯೂ ಯಾರಿಗೂ ಸಿಗಲ್ಲ ಗುರು. ನೋಡಿ ಎಲ್ಲ ಅಲ್ಲೇ ಇದು ಹೋಗ್ಬಿಟ್ರು. ಈಗಲೂ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ವ್ಯೂರು. ಮಸ್ಟ್ ಕಮ್ಮನ್ ಟ್ರೈ ಆಗ್ತಾಯಿದೆ. 1 ಸೆಕೆಂಡು ಇದೇ ಲೈಕ್ ವರ್ಲ್ಡ್ಸ್ ಎಂಡ್ ಎಕ್ಸ್ಟೆಂಡ್ ಮಾಡಿ ಮುಂದೆ ಇದೆ ಅನಿಸುತ್ತೆ ಎಂಡು ಗುರು. ನೋಡ್ಬೋದು ಯಾವ ಥರ ಇದೆ ಅಂತ. ಗಂಡಿಕೋಟ ಭಯ ಆಗುತ್ತೆ ಗುರು. ಅಲ್ಟಿಮೇಟು ಎಡ್ಜು ಇಲ್ಲೋಡು ಎಲ್ಲಿದೆ, ನನ್ನ ಕಾಲು ಇಲ್ಲಿದೆ. 2 ಹೆಜ್ಜೆ ಇಟ್ಟರೆ ಸಖತ್ತಾಗಿದೆ ವ್ಯೂ, ಟೋಟಲ್ ವ್ಯೂ.
ನೋಡಿ ಎಂತೆಂಥ ರಿಸ್ಕ್ ತೊಗೊಳ್ತೀನಿ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡ್ರು ಅಂದರೆ ಮಾಡಲ್ಲ ಅಂತೀರಾ, ಶೇರ್ ಮಾಡೋ ಅಂದರೆ ಮಾಡಲ್ಲ ಅಂತೀರಾ. ಎಷ್ಟೆಷ್ಟು ರಿಸ್ಕು ಗುರು. ನೋಡಿ ಫುಲ್ಲು ಸ್ಲ್ಯಾಂಟಿಂಗ್ ಆಗಿದೆ, ಗ್ರಿಪ್ಪು ಸ್ಲಿಪ್ಪರು ಇಲ್ಲ, ಜಾರುತ್ತೆ. ವಾವ್ ಆಸಮ್. ಗಂಡಿಕೋಟ ಕ್ಯಾನಿಯನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಗೈಸ್. ನೋಡ್ಬೋದು ಯಾವ ಥರ ಇದೆ ಅಂತ. ವಾವ್ ಬ್ಯೂಟಿಫುಲ್ ವ್ಯೂ. ಕುತ್ಕೊಂಡ್ಬಿಡ್ತೀನಪ್ಪ, ಯಾಕೆ ಸುಮ್ಮನೆ ಬಂದಿರೋದು. ಎಲ್ಲ ಫಿಶಿಂಗ್ ಎಲ್ಲ ಮಾಡ್ತಾಯಿದ್ದಾರೆ, ಸೂಪರ್ಬ್ ಆಗಿದೆ. ಓಕೆ ಗಾಯ್ಸ್, ಮೂವಿಂಗ್ ಟು ಮೈ ನೆಕ್ಸ್ಟ್ ಸ್ಪಾಟ್. ಬಾಯ್, ಲವ್ ಯು. ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಎಷ್ಟು ಥರ ಇದೆ ಅಂತ. ಏನಾದ್ರು ಇಂಪ್ರೂವ್ಮೆಂಟ್ಸ್ ಇದ್ರೇನೋ ಮಾಡ್ಬೋದು. ಪ್ಲೀಸ್ ಡೂ ಕಮೆಂಟ್ ಗಾಯ್ಸ್.